ಹುಬ್ಬಳ್ಳಿಯಲ್ಲಿ ತಡರಾತ್ರಿ ವಯೋವೃದ್ಧೆಯ ಹತ್ಯೆಯಾಗಿದೆ. ಕೌಟುಂಬಿಕ ಕಲಹವೇ ಈ ಒಂದು ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ವಯೋವೃದ್ಧೆಯ ಕೊಲೆಯಾಗಿದೆ. ಹುಬ್ಬಳ್ಳಿಯ ಬ್ರಹ್ಮಗಿರಿಯಲ್ಲಿ ಈ ವೃದ್ಧೆಯ ಹತ್ಯೆಯಾಗಿದೆ. ತಲೆಗೆ ಕಲ್ಲು ಬಡಿಗೆಗಳಿಂದ ಬಡಿದು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ವಿದ್ಯಾನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾಗಾದರೆ ಈ ಘಟನೆಗೆ ಕಾರಣ ಏನು? ಈ ನಿಟ್ಟಿನಲ್ಲಿ ವಿದ್ಯಾನಗರ ಪೊಲೀಸರು ಪರಿಶೀಲನೆ ಮತ್ತು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಕೌಟುಂಬಿಕ ಕಲಹವೇ ಈ ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ತಡರಾತ್ರಿ ನಡೆದಿರುವಂತಹ ವಯೋವೃದ್ಧೆಯ ಕೊಲೆ. ಸರ್ ಅದಕ್ಕೆ ಡಿಸ್ಟರ್ಬ್ ಆಗ್ತದೆ ಮಾತಾಡೋದು ಇದಾಗ್ಬಿಡ್ತದೆ. ಈ ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಈ ಮಹಿಳೆಯ ತಲೆಗೆ ಕಲ್ಲು ಬಡಿಗೆಯಿಂದ ಬಡಿದು ಈ ವೃದ್ಧೆಯನ್ನ ಹತ್ಯೆ ಮಾಡಲಾಗಿದೆ. ಸ್ಥಳಕ್ಕೆ ವಿದ್ಯಾನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿರುವಂತಹ ದೃಶ್ಯವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಿ. ಕೌಟುಂಬಿಕ ಕಲಹಕ್ಕೆ ಈ ವೃದ್ಧೆ ಬಲಿಯಾದ್ರ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಈ ನಿಟ್ಟಿನಲ್ಲಿ ವಿದ್ಯಾನಗರ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ತಡರಾತ್ರಿ ಆಗಿರುವಂತಹ ಘಟನೆ ಇದು. ಪೊಲೀಸ್ನವರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ನೀಡ್ತಾರೆ. ಕಲ್ಮೇಶ್, ಯಾವಾಗಾಗಿದ್ದು ಈ ಹತ್ಯೆ? ಇವರ ಕುಟುಂಬಸ್ಥರಿಗೆ ಮಾಹಿತಿ ಲಭ್ಯವಾಗಿದೆಯಾ? ಕಾರಣ ಕೌಟುಂಬಿಕ ಕಲಹವೇ ಅನ್ನೋದು ಕನ್ಫರ್ಮ್ ಆಗಿದೆಯಾ? ದಿವ್ಯಾಶ್ರೀ, ಹುಬ್ಬಳ್ಳಿಯ ಉಣಕಲ್ಲಿನ ಬ್ರಹ್ಮಗಿರಿ ಕಾಲೆಯಲ್ಲಿ ತಡರಾತ್ರಿ ನಡೆದಿರುವುದು 80ರ ವಯಸ್ಸಿನ ವಯೋವೃದ್ಧಿಯನ್ನ ಈ ಮನೆಯಲ್ಲಿ ಕುಳಿತುಕೊಳ್ತಕ್ಕಂಥ ಈ ಕಟ್ಟಿಗೆ ಮನೆ ಅಂತ ಇರ್ತಾರೆ. ಆ ಮನೆಯಿಂದ ಆ ವಸ್ತುವಿನಿಂದ ತಲೆಗೆ ಹೊಡೆದು ಕೊಲೆ ಮಾಡಲಾಗುವುದು ಈಗ ಪ್ರಾಥಮಿಕ ವರದಿ ತಿಳಿದು ಬಂದಿದೆ. ಕೊಲೆಯನ್ನು ಮಾಡಿದಂತವರು ಮನೆಯವರೇ ಎನ್ನುವುದು ಒಂದು ಸ್ಪಷ್ಟ. ಯಾಕಂದ್ರೆ ಇತ್ತೀಚೆಗೆ ಕಳೆದ ವಾರವಷ್ಟೇ ಮಗ ಹೊಸ ಮನೆಯನ್ನ ನಿರ್ಮಾಣ ಮಾಡಿ ಗೃಹ ಪ್ರವೇಶನ ಮಾಡಿದ್ದ. ಮತ್ತೆ ತಂದೆ ಸಹ ಅಲ್ಲೇ, ತಂದೆ ಮತ್ತು ತಾಯಿ ಬೇರೆ ಬೇರೆ ಮನೆಯಲ್ಲಿ ವಾಸ ಇದ್ರು. ಅಂದ್ರೆ ಮಗ ಬೇರೆ ಮನೆಯಲ್ಲಿ, ತಂದೆ ತಾಯಿ ಬೇರೆ ಮನೆಯಲ್ಲಿ ವಾಸ ಇದ್ರು ಅನ್ನೋ ಬಗ್ಗೆ ಮಾಹಿತಿ ಲಭ್ಯ. ಎಲ್ಲ ಒಂದ್ ಕಡೆ ಈ ಮನೆ ಮತ್ತು ಆಸ್ತಿ ಪಾಸ್ತಿ ಸಂಬಂಧಪಟ್ಟಂತೆ ವೈಮನಸ್ಸು ಈ ತಂದೆ ಮಕ್ಕಳ ಹತ್ರ ಇತ್ತು ಅನ್ನೋ ಬಗ್ಗೆ ಮಾಹಿತಿ ಲಭ್ಯ. ಈಗಾಗಲೇ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶ್ವಾನದಾಳಿಯಿಂದ ಪರಿಶೀಲನೆ ಮಾಡ್ತಿದ್ದಾರೆ. ಸಾಕಷ್ಟು ರೀತಿಯ ಸ್ಥಿತಿವಂತರು ಈ ರೀತಿಯಾದಂತ ತಂದೆ ತಾಯಿಯನ್ನೇ ಮಕ್ಕಳು ಕೊಲೆ ಮಾಡಿದ್ರ ಅಥವಾ ತಂದೆ ಗಂಡ ವಯೋವೃದ್ಧಿಯ ಗಂಡ ಕೊಲೆ ಮಾಡೋದ್ರ ಬಗ್ಗೆ ತನಿಖೆ ನಡೀತಿದೆ. ಯಾವ ಕಾರಣಕ್ಕಾಗಿ ಅಂತ ನಿಖರವಾಗಿ ತಿಳಿದಿಲ್ಲ. ಆದ್ರೆ ಕುಟುಂಬ ಮೇಲ್ನೋಟಕ್ಕೆ ಕೌಟುಂಬಿಕ ಕಾರಣವೇ ಕೊಲೆಗೆ ಕಾರಣ ಬಂದಿದೆ. ಇನ್ನಷ್ಟು ತನಿಖೆಯಿಂದ ಕೊಲೆಗೆ ಕಾರಣ ನಿಖರವಾದ ಕಾರಣ ತಿಳಿದಿರಬೇಕಾಗಿದೆ. ದಿವ್ಯಾ, ಎಷ್ಟೊತ್ತಿಗಾಗಿರುವುದು ಈ ಹತ್ಯೆಯ ಸಂದರ್ಭದಲ್ಲಿ? ಸುತ್ತಮುತ್ತ ಯಾರೂ ಇರ್ಲಿಲ್ವಾ? ಇದ್ರ ಬಗ್ಗೆ ಏನಾದ್ರು ಮಾಹಿತಿ? ಮನೆಯ ಪಕ್ಕದಲ್ಲಿ ಇವರು ಪರಿಚಯಿಸಿದ ಒಂದು ಕಾರ್ಯಕ್ರಮ, ಯಾವುದೋ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಇತ್ತು. ಆ ಹುಟ್ಟುಹಬ್ಬ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾಗ ತಡರಾತ್ರಿ 12ರಿಂದ 1 ಗಂಟೆ ಸುಮಾರು ನಡೆದಿದೆ ಅನ್ನೋ ಮಾಹಿತಿ ಬಂದಿದೆ. ಬೆಳಗಿನ ಜಾವ ಕದ ತೆಗೆದಿರುವಾಗ ನೆರೆಹೊರೆಯವರು ನೋಡಿದಾಗ ಈ ವೃದ್ಧೆಯ ಕೊಲೆ ಜವಾಬ್ದಾರಿ ಬಗ್ಗೆ ನೋಡಿ ಪೊಲೀಸರು ಮಾಹಿತಿ ತಿಳಿಸಿದ್ದಾರೆ. ಇನ್ನಷ್ಟು ಯಾವ ಕಾರಣಕ್ಕಾಗಿ ಕೊಲೆ ಆಗೋ ಬಗ್ಗೆ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಮೇಶ್. ಫಿಂಗರ್